ಈ ಥರ ಐಸ್ ಕ್ಯೂಬ್ಸ್ ಹಾಕೊಂಡು ಸೂಪರ್ ರಿಫ್ರೆಶಿಂಗ್ ಆಗಿರೋದೊಂದು ಸಮ್ಮರ್ ಡ್ರಿಂಕ್ನ ಬಿಸಿಲಲ್ಲಿ ಕುಡಿತಾ ಇದ್ರೆ ಎಷ್ಟು ಹಾಯ್ ಅನ್ಸುತ್ತೆ ಅಲ್ವಾ. ನಾನು ಇವತ್ತೊಂದು ಯುನೀಕ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿ ಕರ್ಬೂಜ ಹಣ್ಣು ತಂದಾಗ ಅದ್ರ ಪಲ್ಪ್ ಮತ್ತು ಬೀಜನ ನಾನು ಫ್ರೀಸ್ ಮಾಡಿಟ್ಟಿರ್ತೀನಿ. ಇವತ್ತು ಒಂದು 2 ಹಣ್ಣಿನ ಪಲ್ಪ್ ತೊಗೊಂಡು ಅದಕ್ಕೆ ನೀರು ಹಾಕಿ ಈ ಥರ ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂದರೆ ನೀರು ಮತ್ತು ಬೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಪಾನಕ ಥರ ಕುಡಿತೀವಿ ತಣ್ಣಗೆ ಮಾಡಿಬಿಟ್ಟು. ಇವತ್ತು ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಆ್ಯಡ್ ಮಾಡೋಣ. ಸೊ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು 3 ಪಾರ್ಟ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ಒಂದು 600 ml 600 ml ಅಷ್ಟು ನೀರು ಹಾಕಿ 1 ಪಾರ್ಟ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ತಣ್ಣಗಿರೋದು ಚಿಲ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. 200 ml ಅಷ್ಟು ಹಾಲು ಹಾಕ್ತೆ. ಇವಾಗ ಇದಕ್ಕೆ 1 ಪುಟಾಣಿ ಕಪ್ ಅಷ್ಟು ತುರಿದಿರೋ ಬೆಲ್ಲ ಹಾಕ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ ನಾನು ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ತುಂಬ ಸ್ವೀಟ್ ಆಗೋಷ್ಟು ಹಾಕಿಲ್ಲ ಜ್ಯೂಸ್ಗೆ. ಯಾಕೆಂದರೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ, ಅದರಲ್ಲೂ ಸ್ವೀಟ್ ಇರುತ್ತೆ. ಇವಾಗ 1 ಟೀ ಸ್ಪೂನ್ ಅಷ್ಟು ಗುಲ್ಕನ್ ಸಿಗತ್ತಲ್ಲ, ಆ ಗುಲ್ಕನ್ನ 1 ಸ್ಪೂನ್ ಅಷ್ಟು ಲೋಟಕ್ಕೆ ಹಾಕೋಣ. ಇವಾಗ ಇದರಲ್ಲೂ ಸ್ವೀಟ್ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಸ್ವೀಟ್. ಆಮೇಲೆ ಮತ್ತು 2 ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನೆನೆಸಿರೋದು ಇದನ್ನು ಹಾಕಿ ನಾವು ಮಾಡಿಟ್ಟಿದ್ದೀವಲ್ವ ಪಾನಕ, ಇದನ್ನು ಇದ್ರೊಳಗಡೆ ಹಾಕಿ ಒಂದು 2-3 ಐಸ್ ಕ್ಯೂಬ್ ಹಾಕಿ ಸಮ್ಮರಲ್ಲಿ ಬಿಸಿಲಲ್ಲಿ ಕುಡಿತಾ ಇದ್ರೆ ಎಷ್ಟು ಹಾಯ್ ಅನಿಸುತ್ತೆ. ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ರೆಸಿಪೀಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.